ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಬಹಳ ರಂಗೇರ್ತಾ ಇದೆ. ಅಣ್ಣ ದಿವಂಗತ ಉಮೇಶ್ ಕತ್ತಿ ನೆನೆದು ರಮೇಶ್ ಕತ್ತಿ ಭಾವುಕರಾಗಿದ್ದಾರೆ. ಉಮೇಶ್ ಕತ್ತಿ ಮೃತಪಟ್ಟ ಬಳಿಕ ರಮೇಶ್ ಕತ್ತಿ ಸುಮ್ಮನಾದ ಅಂದ್ರು. 60 ವರ್ಷ ಇಬ್ಬರು ಕೂಡ ಕೂಡಿ ಬಂದಿದ್ವಿ, ನಾವು ಜೋಡೆತ್ತುಗಳ ರೀತಿಯಾಗಿ ಇದ್ವಿ. ಸತ್ತ ಬಳಿಕ ನನಗೆ ಏನ್ ಮಾಡಬೇಕು ಅಂತ ತಿಳಿಲಿಲ್ಲ ಅಂತೇಳಿ ಭಾವುಕರಾಗಿದ್ದಾರೆ. ಆದ್ರೀಗ ತಿಳಿತಾ ಇದೆ, ಮೈ ಕೊಡವಿ ಎದ್ದಿದ್ದೇವೆ ನಾವು. ಹುಕ್ಕೇರಿ ತಾಲೂಕಿನ ಜನ ಹಣಕ್ಕೆ ಗಮನ ಕೊಡೋದಿಲ್ಲ. ಉಮೇಶ್ ಕತ್ತಿ ಮತ್ತು ಯತ್ನಾಳ್ ಅವರ ವಿಚಾರ ಎರಡೂ ಒಂದೇ. ನಮ್ಮ ಅಣ್ಣಂದು ಉತ್ತರ ಕರ್ನಾಟಕ ಒಡೆಯುವಂತ ಉದ್ದೇಶ ಇರಲಿಲ್ಲ. ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡಿ ಗ್ರಾಮದಲ್ಲಿ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ನಾ ವಿನಂತಿಯನ್ನು ಮಾಡ್ತೀನಿ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅವ್ರು ಸೇರ್ಕೊಳ್ಬೇಕು. ಅವ್ರೆಲ್ಲದ ಉತ್ತರ ಕರ್ನಾಟಕ ಬಡವಾಗ್ತೈತಿ. ನಾಳೆ ನಮ್ಮನ್ನ ಹೇಳೋರು ಕೇಳೋರೆಲ್ಲ ಆಗ್ತಾರೋ. ಅದರ ಸಲುವಾಗಿ ಒಂದು ದಿವಸ ಬಸವನಗೌಡ ಯತ್ನಾಳ್ ಪಾಟೀಲ್ರನ್ನ ಯಾವುದೇ ಷರತ್ತುಗಳನ್ನ ಹಾಕದೆ ಉತ್ತರ ಕರ್ನಾಟಕದ ಹೊರದೈ ಸಾಮ್ರಾಟ್ನಂದಿರ್ತಕ್ಕಂಥ ಬಸವನಗೌಡ ಪಾಟೀಲ್ರನ್ನ ಕೂಡಲೇ ಭಾರತೀಯ ಜನತಾ ಪಕ್ಷ ತಗೊಳ್ಬೇಕು ಅನ್ನುವಂತ ಒತ್ತಾಯವನ್ನು ನಾನು ಭಾರತೀಯ ಜನತಾ ಪಕ್ಷಕ್ಕೂ ಮಾಡ್ತೀನಿ. ವೈಯಕ್ತಿಕವಾಗಿ ಅವ್ರು ತಗೊಂಡ್ರೆ ತಾವು ಬರ್ಬೇಕಂತ ಒಂದು ದಿವಸ ಬಸವನಗೌಡ ಯತ್ನಾಳ್ ಅವರಿಗೂ ನಾ ಈ ವಿನಂತಿಯನ್ನು ಮಾಡ್ತೀನಿ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅದೇ ತೆರನಾಗಿ ಉದಾಸಿ ಅವರು ಮಾತಾಡಿ ಹೋದ್ರು. ಉದಾಸಿ ಅವ್ರದ್ದು ಪರಿಸ್ಥಿತಿ ಹೆಂಗಾತು. ಉದಾಸಿ ಅವರು ಸ್ವತಂತ್ರ ಇವತ್ತು ಭಾರತೀಯ ನಮ್ಮ ಜನತಾ ಪರಿವಾರದಿಂದ ಬಂದಂತ ಜನ ಬಂದು ಕಡೆಗೆ ಬಿಜೆಪಿ ಜಾಯ್ನಿಂಗ್ ಎಲ್ಲ ಮಾಡಿದ್ರು. ಆಕಸ್ಮಿಕ ಅವರು ಅಧಿಕಾರದಾಗೆಲ್ಲ ತಿರ್ಕೊಂಡ್ರು. ಅವರು ತಿರ್ಕೊಂಡಾಗ ಸ್ವತಃ ನಾನು ಹೋಗಿ ಹೇಳಿ, ಶಿವಕುಮಾರ್ MP ಅದಾನ ಖರೆ ಈ ಸಲ ಅವರ ಸೊಸಿಗೆ ನೀವು ಟಿಕೆಟ್ ಕೊಡ್ರಿ, ಆರಿಸ್ತರು ಜವಾಬ್ದಾರಿ ನಂದೈತಿ, ಅವ್ರ ಸೊಸಿಗೆ ಟಿಕೆಟ್ ಕೊಡಂತ ನಾನು ಹೋಗಿ ವಿನಂತಿ ಮಾಡಿ. ಆದ್ರೆ ಕೊನೆ ಹಂತಕ್ಕೆ ಅದನ್ನು ಕೊಡ್ಲಿಲ್ಲ, ಬೇರೆದವ್ರು ಕೊಟ್ರು. ಬೇರೆಯವ್ರು ಕೊಟ್ಕೊಳ್ಳಿ ಒಂದು ದಿವಸ ಬಿಜೆಪಿ ಅಲ್ಲಿ ಸೋಲೋದ್ರ ಮುಖಾಂತರ ಇನ್ನೊಂದು ಕಾಂಗ್ರೆಸ್ ಒಂದು ದಿವಸ ಆಯ್ಕೆಯಾಗಿ ಬಂತು. ಅದು ಮಣಿತನ ಇವತ್ತು ದಿವಸ ಆ ಒಂದು 3-4 ಜಿಲ್ಲೆಗಳಲ್ಲಿ ಉದಾಸಿ ಮಣಿತನ ಸಹಿತ ತನ್ನದೇ ಆಗಿರ್ತಕ್ಕಂಥ ಹೋಟನ್ನು ಹೊಂದಿದೆ. ಅದಕ್ಕೆ ಬರುವಂತ ದಿನಮಾನಗಳಲ್ಲಿ ಶಿವಕುಮಾರ್ ಉದಾಸಿ ಅವರನ್ನು ಸಹಿತ ವಿಧಾನಸಭೆಯ ಒಬ್ಬ ಸದಸ್ಯ ನನ್ನ ಸಲುವಾಗಿ ಟಿಕೆಟ್ ಕೊಡಬೇಕು ಅನ್ನೋಂಥ ಮಾಗಣಿಯನ್ನು ನಾನು ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಮ್ಮ ಅಣ್ಣ ಹೇಳ್ತಿದ್ದ, ನಮ್ಮ ಅಣ್ಣ ಹೇಳಿದ್ ನನಗೆ, ಇಲ್ಲ ರಮ್ಯ ನನಗೆ ಏನು ಯಾವಾಗ ಹಾಕೈತಿ ಗೊತ್ತಿಲ್ಲ, AB ಪಾಟೀಲ ನಾನು ಕೂಡಬೇಕಂತ ವಿಚಾರ ಮಾಡಿದೀವು, ಅದನ್ನು ಬಸವನಗೌಡ ನಡುವಾಗಿ ಮಾಡಾಕತ್ತಾನ, ಇಬ್ರು ಕೂಡಿದ್ವು ಅಂದ್ರೆ ಎಲ್ಲ ಸರಿ ಆಗ್ತೈತಿ ಅಂತ ನನ್ನ ಮುಂದೆ 2 ಸಲ ಅಂದ. ಅವಾಗ ಅಂದಾಗ ನನಗೊಂದು ಮಾತು ಹೇಳಿದ, ಯಾವಾಗ ನನಗೆ ಏನ್ರಿ ಆದ್ರೆ ನೀ ಯಾರ ಕಡೆ ಹೋಗಬೇಡ, ಪ್ರಕಾಶ್ ಹುಕ್ಕೇರಿ, ಪ್ರಭಾಕರ್ ಕೋರೆ, AB ಪಾಟೀಲ್ರನ್ನ 3 ಮಂದಿನ ಏನ್ರ ಕೇಳಿ ನೀ ಹೆಜ್ಜೆ ಇಡೋಂತ ನನಗೆ ಹೇಳಿದ್ದ. ಆ ಪ್ರಕಾರ ಪ್ರಕಾಶನ ಹುಕ್ಕೇರಿ ಇರ್ಬೋದು, ಪ್ರಭಾಕರನ ಕೋರೆ ಇರ್ಬೋದು, ಕುಮಾರನ ಅಂದ್ರೆ AB ಪಾಟೀಲ್ ಇರೋದು, ಅವ್ರ ಗಮನಕ್ಕೆ ವಿಷಯಗಳನ್ನ ತಂದು ನಾವು ಇವತ್ತು ದಿವಸ ಹೆಜ್ಜೆಯನ್ನು ಇಡಾಕತ್ತೀನಿ. ಆದರೆ ಇವತ್ತಿನ ದಿವಸ ಮೊನ್ನೆ ಹೇಳಿದ್ನಿ, ಇದೀಗ ಅವ್ರು ಹೇಳಿದ್ರು